ಮಂದಾರ ಅನ್ನೋ ಒಂದು ಚಿಕ್ಕ ಹಳ್ಳಿಲಿ ರವಿ ತನ್ನ ತಾಯಿಯೊಂದಿಗೆ ಬದುಕ್ತಿದ್ದ. ತಂದೆ ಅಕಾಲಿಕವಾಗಿ ಮರಣ ಹೊಂದಿದ್ರು. ಶಾರದಮ್ಮನ ಮೇಲೆ ಎಲ್ಲ ಹೊಣೆ ಬಿದ್ದಿತ್ತು. ಕಮ್ಮಿ ಕೂಲಿ, ದಿನಗೂಲಿ ಕೆಲಸ, ಮನೆ ಕೆಲಸ ಮಾಡಿ ಹೆಂಗೋ ಜೀವನ ಸಾಗಿಸ್ಬೇಕು. ಶಾರದಮ್ಮನ ಛಲ ರವಿನ ಓದಿಸ್ಬೇಕು ಅನ್ನೋದು. ಅಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನನ್ನ ಮಗ ಓದಿ ದೊಡ್ಡ ನಿಷ್ಠಾವಂತ ಅಧಿಕಾರಿ ಆಗಬೇಕು ಅನ್ನೋ ಆಸೆ, ಕನಸು, ಛಲ ಖಂಡಿತ ಮಗನಿಗೆ ಯಾವುದೇ ತೊಂದರೆ ಕೊಡಲಿಲ್ಲ. ಅವನು ಓದಬೇಕು ಅನ್ನೋ ಆಸೆಲಿದ್ದ. ಆಸೆನ ಪೂರೈಸಬೇಕು ಅಂತ ತಾಯಿ ಹಗಲು ಏರಳು ಏನು ನೋಡ್ದಂಗೆ, ಒಂದು ಹೆಣ್ಣು ಅಂತ ನೋಡ್ದಲ್ಲೇ ತುಂಬ ಕಷ್ಟಪಡ್ತಿದ್ದೆ. ಈ ಸಮಾಜ ಹಿಂಗೆ ಅಂತಂದರೆ, ಯಾವುದಾದ್ರೂ ಒಂದು ಹೆಣ್ಣು ಕಷ್ಟಪಡ್ತಿದ್ದಾಳೆ, ದುಡ್ದು ಏನೋ ಒಂದು ಮಾಡಬೇಕು, ಆಕೆ ಕನಸನ್ನ ನನಸನ್ನ ಏನೋ ಒಂದು ಬದಿಗೊತ್ತಿ ತನ್ನ ಮಕ್ಕಳಿಗೋಸ್ಕರ ಆದರೂ ಏನೋ ಮಾಡಬೇಕು ಅಂತ ಹೊರಟಾಗ ಸಮಾಜ ಬಿಡೋಲ್ಲ. ಅವಳನ್ನ ಕೆಟ್ಟದಾಗ ಬಿಂಬಿಸುತ್ತೆ, ಕೆಟ್ಟದಾಗ ಮಾತಾಡಿಸುತ್ತೆ, ಕೆಟ್ಟದಾಗ ಯೋಚನೆ ಮಾಡೋಂಗೂ ಮಾಡುತ್ತೆ. ಆ ಮಾತುಗಳನ್ನ ಕೇಳಿ ಕೇಳಿ ಶಾರದಮ್ಮ ತಡ್ಕೊಳಕ್ಕಾಗ್ದರೆ ಮಾನಸಿಕವಾಗಿ ತುಂಬ ನೊಂದ್ಬಿಟ್ಟಿದ್ಲು. ಕೊನೆಗೆ ಒಂದಿನ ಆತ್ಮಹತ್ಯೆ ಮಾಡ್ಕೊಬಿಟ್ಲು. ತಡ್ಕೊಳಕ್ಕಾಗಲಿಲ್ಲ ಆ ತಾಯಿಗೆ, ನೋವು ತಡ್ಕೊಳಕ್ಕಾಗ್ದಲೇ ಆತ್ಮಹತ್ಯೆ ಮಾಡ್ಕೊಬಿಟ್ಲು. ಊರು ಬಿಟ್ಟ ಮೇಲೆ ಅಲ್ಲಿ ಇಲ್ಲಿ ಮಲ್ಕೊಳ್ಳೋದು, ರೋಡಲ್ಲಿ, ಫುಟ್ಪಾತಲ್ಲಿ, ಬಸ್ ಸ್ಟ್ಯಾಂಡಲ್ಲಿ. ತನ್ನ ತಾಯಿ ನನ್ನ ಜೊತೆಲೇ ಇದ್ದಾಳೇನೋ ಅನ್ನೋ ಆ ನೆನಪು ಆ ಮಗುಗೆ ತುಂಬ ಕಾಡ್ತಾ ಇತ್ತು. ಪದೇ ಪದೇ ನಿದ್ದೆಲ್ಲಿ ಕನಸಲ್ಲಿ ಎದ್ದು ಕುತ್ಕೊಂಡ್ಬಿಡೋನು. ಹೇಳ್ತಾ ಇರಲು ತಾಯಿ, ಮಗನೇ ನೀನು ಚೆನ್ನಾಗೋದು, ನೀನು ದೊಡ್ಡ ವ್ಯಕ್ತಿ ಆಗಬೇಕು, ನಿಷ್ಠಾವಂತ ಅಧಿಕಾರಿ ಆಗಬೇಕು, ನಿನ್ನನ್ನು ಓದ್ಸೋಕ್ಕೆ ನಾನು ಎಷ್ಟಾದರೂ ಕಷ್ಟಪಡ್ತೇನೆ. ಆ ಮಾತು ಪದೇ ಪದೇ ಆ ಮಗುಗೆ ತುಂಬ ನೆನಪಾಗ್ತಿತ್ತು. ಓದ್ದ, ತುಂಬ ಚೆನ್ನಾಗಿ ಓದ್ದ. ಎಲ್ಲವರೆಗೂ ಅಂತಂದರೆ ಆ ತಾಯಿ ಕನಸು ಖಂಡಿತ ನನಸು ಮಾಡಲೇಬೇಕು ಅಂತ ಅಲ್ಲಿವರೆಗೂ ಓದ್ದ. ಎಲ್ಲವರೆಗೂ ಆ ತಾಯಿ ಕನಸು ಕಂಡಿರಲಿಲ್ಲ, ನಿಷ್ಠಾವಂತ ಅಧಿಕಾರಿ ಆಗಬೇಕು ಅಂತ, ದೊಡ್ಡ ವ್ಯಕ್ತಿ ಆಗಬೇಕು ಅಂತ, ಅಲ್ಲಿವರೆಗೂ ಓದೋಕ್ಕೆ ರೆಡಿಯಾಗಿ ನಿಂತುಬಿಟ್ಟ. ಓದ್ದ, ಪ್ರತಿಯೊಂದರಲ್ಲೂ ಫಸ್ಟ್ ರ್ಯಾಂಕು, ಗೋಲ್ಡ್ ಮೆಡ್ಲಿಸ್ಟು, ಪ್ರತಿಯೊಂದು ಸ್ಪೋರ್ಟ್ಸಿಂದ ಹಿಡಿದು ಓದೋದ್ರಿಂದ ಹಿಡಿದು ಪ್ರತಿಯೊಂದು ಆಲ್ರೌಂಡರಾಗಿ ಓದ್ದ. ಕೊನೆಗೆ IAS ಆದ. ಆತ ತನ್ನ ಕೆಲಸದ ನಿಷ್ಠೆ ತೋರಿಸ್ದಾಗಲೆಲ್ಲ ಆತನಿಗೆ ಟ್ರಾನ್ಸ್ಫರ್ಗಳು ಕೊಡ್ತಾನೇ ಇದ್ರು. ತಗೋ ತಗೋ ತಗೋ, ಅಲ್ಲೋಗು ಇಲ್ಲೋಗು ಅಂತ. ನಿಷ್ಠೆ ನಡೆಯಲ್ವಲ್ಲ ಈ ಪ್ರಪಂಚದಲ್ಲಿ, ಈ ಸಮಾಜ ಅದನ್ನು ಒಪ್ಕೊಳ್ಳೋದಿಲ್ಲ. ಕೆಲವೊಂದು ಸರಿ ಇಲ್ಲ, ತನ್ನ ನಿಷ್ಠೆಯಿಂದ ಕೆಲಸ ಮಾಡಿದಾಗಲೆಲ್ಲ ಆತನಿಗೆ ಜೀವ ಬೆದರಿಕೆ, ಸಾಯಿಸಬೇಕು, ಕೊಲೆ ಬೆದರಿಕೆ, ಕೊಲೆಗೆಲ್ಲ ಸುಮಾರು ಸಲ ನಡೆದಿರುತ್ತೆ. ಆತ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾರಾದರೂ ಬರಲಿ, ಏನಾದರೂ ಆಗಲಿ, ನನ್ನ ಕೆಲಸ ನನಗೆ, ನಾನು ಮಾಡಲೇಬೇಕು, ಮಾಡೇ ಮಾಡ್ತೇನೆ. ಆ ಛಲ, ತನ್ನ ತಾಯಿ ಹೇಳ್ತಿದ್ದ ಮಾತುಗಳು ಸದಾ ಆತನಿಗೆ ಆತ್ಮವಿಶ್ವಾಸ ಜಾಸ್ತಿ ಮಾಡ್ತಾಯಿತ್ತು. ಹಂಗಾಗ್ಬಿಟ್ಟು ತನ್ನ ನಿಷ್ಠೆ ಬಿಟ್ಟು ಇಳಿಲಿಲ್ಲ. ಆತ ತನ್ನ ಸತ್ತೋಗಿರೋ ತಾಯಿ ಫೋಟೋ ಮನೆ ನಿಂತ್ಕೊಂಡು ಹೇಳ್ತಾನೆ, ಅಮ್ಮ ನಾನು ಓದಿದೆ, ಕಷ್ಟಪಟ್ಟು ಓದಿದೆ, ನಿನ್ನ ಆಸೆ ಕನಸು ನೆರವೇರುತ್ತೆ, ಆದರೆ ನಿಷ್ಠಾವಂತ ಅಧಿಕಾರಿಯಾಗಿ ಬಾಳೋಕ್ಕಾಗ್ತಾಯಿಲ್ಲ. ಇವತ್ತು ಪ್ರಮಾಣ ಮಾಡಿ ಹೇಳ್ತೀನಿ ನಿನ್ನ ಫೋಟೋ ಮೇಲೆ, ನಿನ್ಮೇಲೆ ನಾನು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಒಂದು, ನಾನು ನಿಷ್ಠೆಯಿಂದ ಇದ್ದರೆ ನಾನು ಇರಲ್ಲ, ಅದಕ್ಕೋಸ್ಕರ ನಾನು ಎಷ್ಟು ದಿನ ಬದುಕಿರ್ತೀನೋ ಗೊತ್ತಿಲ್ಲ, ಎಷ್ಟು ದಿನ ಬದುಕ್ತೀನೋ ನನಗೂ ಗೊತ್ತಿಲ್ಲ. ಅಷ್ಟರೊಳಗೆ ನನ್ನ ಆಸೆ, ಕನಸು, ನನಸು, ನನ್ನ ಜನರಿಗೆ ಏನು ಒಳ್ಳೇದು ಮಾಡಬೇಕು, ಪ್ರತಿಯೊಂದನ್ನು ನಾನು ನಿಷ್ಠೆಯಿಂದ ಮಾಡಿನೇ ಸಾಯ್ತೀನಿ, ಹತ್ರ ಬರ್ತೀನಿ. ಆದಷ್ಟು ಬೇಗ ಒಬ್ಬ ನಿಷ್ಠಾವಂತ ಅಧಿಕಾರಿಯಾಗಿ ನಿನ್ನ ಹತ್ರ ಬಂದು ಸೇರ್ಕೋತೀನಿ ಅಂತೇಳಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳ್ತಾನೆ. ಮುಂದಿನ ಭಾಗ ನೋಡೋಣ.